ಸೋಲಾರ್ ಇನ್ಸ್ಟಾಲೇಷನ್ ಬಗ್ಗೆ ಮಾತಾಡುವಾಗ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅಂದ್ರೆ ಪ್ರತಿಯೊಂದು ಪ್ಯಾನೆಲ್ಗೂ ಗ್ರೌಂಡಿಂಗ್ ವೈರ್ ಬೇಕಾ? ಇದಕ್ಕೆ ಉತ್ತರ ಸ್ವಲ್ಪ ಆಶ್ಚರ್ಯಕರವಾಗಿದೆ. ಬನ್ನಿ ಇದರ ಬಗ್ಗೆನೇ ಇವತ್ತು ಮಾತಾಡೋಣ. ಪ್ರಶ್ನೆ ತುಂಬಾನೇ ಸಿಂಪಲ್. ಪ್ರತಿಯೊಂದು ಸೋಲಾರ್ ಪ್ಯಾನೆಲ್ಗೂ ಅದರದೇ ಆದ ಸೇಫ್ಟಿ ಗ್ರೌಂಡಿಂಗ್ ವೈರ್ ಬೇಕೇ? ಮೊದಲ ನೋಟಕ್ಕೆ ಹೌದು, ಬೇಕೇ ಬೇಕು ಅಂತ ಅನ್ಸ್ಬೋದಲ್ವಾ? ಆದ್ರೆ ನಿಜವಾದ ಉತ್ತರ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗತ್ತೆ. ಹಾಗಾದ್ರೆ ಬನ್ನಿ ಈ ಇಡೀ ವಿಷಯದ ಮೂಲಕ್ಕೆ ಹೋಗೋಣ. ಇದನ್ನ ಅಲ್ಯೂಮಿನಿಯಂ ಪಝಲ್ ಅಂತ ಕರಿಬೋದು. ಅಂದ್ರೆ ಒಂದು ಲೋಹದ ಫ್ರೇಮ್, ಒಂದು ಮೆಟಲ್ ಫ್ರೇಮ್ ಹೇಗೆ ಒಂದು ಇನ್ಸುಲೇಟರ್ ತರ, ಅಂದ್ರೆ ವಿದ್ಯುತ್ ಹರಿಯದ ವಸ್ತುವಿನ ತರ ವರ್ತಿಸುತ್ತೆ. ನೋಡಿ, ಸೋಲಾರ್ ಪ್ಯಾನೆಲ್ ಫ್ರೇಮ್ಗಳಲ್ಲಿ ಬಳಸೋ ಅಲ್ಯೂಮಿನಿಯಂ ಅದು ನಾವಂದುಕೊಂಡಷ್ಟು ಸಿಂಪಲ್ ಅಲ್ಲ. ಅದನ್ನ ಆನೋಡೈಸಿಂಗ್ ಅಂತ ಒಂದು ಪ್ರಾಸೆಸ್ಗೆ ಒಳಪಡಿಸಿರ್ತಾರೆ. ಏನಿದು ಆನೋಡೈಸಿಂಗ್? ಅಂದ್ರೆ ಅಲ್ಯೂಮಿನಿಯಂ ಅನ್ನು ಒಂದು ಆಸಿಡ್ ಬ್ಯಾತ್ನಲ್ಲಿ ಇಟ್ಟು ಅದರ ಮೂಲಕ ಕರೆಂಟ್ ಪಾಸ್ ಮಾಡ್ತಾರೆ. ಹೀಗೆ ಮಾಡಿದಾಗ ಅದರ ಮೇಲೆ ಒಂದು ದಪ್ಪವಾದ, ಗಟ್ಟಿಯಾದ ಪ್ರೊಟೆಕ್ಟಿವ್ ಆಕ್ಸೈಡ್ ಲೇಯರ್ ಫಾರ್ಮ್ ಆಗುತ್ತೆ. ಈ ಆನೋಡೈಸಿಂಗ್ ಪ್ರಾಸೆಸ್ ಇದೆಯಲ್ಲ, ಇದು ತುಂಬಾ ಸಿಂಪಲ್. ಜಸ್ಟ್ ಮೂರೇ ಸ್ಟೆಪ್ಸ್. ಫಸ್ಟ್, ಅಲ್ಯೂಮಿನಿಯಂ ಅನ್ನು ಸಲ್ಫ್ಯೂರಿಕ್ ಆಸಿಡ್ ಬಾತ್ನಲ್ಲಿ ಮುಳುಗಿಸೋದು. ಸೆಕೆಂಡ್, ಅದರ ಮೂಲಕ ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಮಾಡೋದು. ಮತ್ತು ಲಾಸ್ಟ್, ಅದರ ಮೇಲೆ ಒಂದು ದಪ್ಪ ಗಟ್ಟಿಯಾದ ಆಕ್ಸೈಡ್ ಲೇಯರ್ ರೆಡಿಯಾಗುತ್ತೆ. ಅಷ್ಟೇ. ಇಲ್ಲೊಂದು ಸಖತ್ ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಾರ್ಮಲ್ ಅಲ್ಯೂಮಿನಿಯಂ ಇದೆಯಲ್ಲ, ಅದರ ಮೇಲೆ ನ್ಯಾಚುರಲ್ ಆಗಿ ಒಂದು ತೆಳುವಾದ ಲೇಯರ್ ಇರುತ್ತೆ ಮತ್ತು ಅದು ಕರೆಂಟ್ ಪಾಸ್ ಮಾಡುತ್ತೆ, ಕಂಡಕ್ಟಿವ್ ಆಗಿರುತ್ತೆ. ಆದರೆ ಈ ಆನೋಡೈಸ್ಡ್ ಅಲ್ಯೂಮಿನಿಯಂ ಇದೆಯಲ್ಲ, ಅದರ ಮೇಲೆ ಸುಮಾರು 10ರಿಂದ 15 ಮೈಕ್ರಾನ್ ತಪ್ಪದ ಒಂದು ಸ್ಪೆಷಲ್ ಆಕ್ಸೈಡ್ ಲೇಯರ್ ಇರುತ್ತೆ ಮತ್ತು ಇದು ಕರೆಂಟ್ ಪಾಸ್ ಮಾಡಲ್ಲ. ಅಂದ್ರೆ ಇದು ಎಲೆಕ್ಟ್ರಿಕಲಿ ಇನ್ಸುಲೇಟಿಂಗ್. ನೋಡಿ, ಇಲ್ಲೇ ಇದೆ ನಮ್ಮ ಪಜಲ್ನ ಅಸಲಿ ಕಾರಣ. ಹಾಗಾದ್ರೆ ಈ ಇನ್ಸುಲೇಟಿಂಗ್ ಫ್ರೇಮ್ನ ಸಮಸ್ಯೆಯನ್ನ ಬಗೆಹರಿಸೋದು ಹೇಗೆ? ಒಂದು ಕಡೆ ಮೆಟಲ್ ಫ್ರೇಮ್, ಇನ್ನೊಂದು ಕಡೆ ಅದು ಕರೆಂಟ್ ಪಾಸ್ ಮಾಡಲ್ಲ. ಉತ್ತರ ಎಲ್ಲಿದೆ ಗೊತ್ತಾ? ಒಂದು ಸಣ್ಣ ಆದರೆ ಅಷ್ಟೇ ಮುಖ್ಯವಾದ ಕಾಂಪೊನೆಂಟ್ನಲ್ಲಿದೆ. ಇದು ನಿಜಕ್ಕೂ ಒಂದು ಅದ್ಭುತ ಇಂಜಿನಿಯರಿಂಗ್ ಸೊಲ್ಯೂಷನ್. ಆ ಪರಿಹಾರ ಇರೋದು ಪ್ಯಾನೆಲ್ಗಳನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳುವ ಕ್ಲ್ಯಾಂಪ್ಗಳಲ್ಲಿ. ಹೌದು, ಸರಿಯಾಗೇ ಕೇಳಿದ್ರಿ. ಆ ಸಣ್ಣ ಸಣ್ಣ ಕ್ಲ್ಯಾಂಪ್ಗಳೇ ಇಲ್ಲಿ ಹೀರೋ. ಸರಿ, ಈ ಕ್ಲ್ಯಾಂಪ್ಗಳು ಹೇಗ್ ಕೆಲಸ ಮಾಡ್ತವೆ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ, ಇವುಗಳನ್ನ ಆನೋಡೈಸ್ ಮಾಡಿರೋದಿಲ್ಲ. ಅಂದ್ರೆ ಇವು ಕಂಡಕ್ಟಿವ್ ಅಲ್ಯೂಮಿನಿಯಂನಿಂದ ಮಾಡಿರ್ತಾರೆ. ಇವುಗಳ ಡಿಸೈನ್ನಲ್ಲಿ ಸಣ್ಣ ಸಣ್ಣ ಹಲ್ಲುಗಳ ತರ ಇರುತ್ತೆ. ಪ್ಯಾನೆಲ್ಗಳನ್ನ ಫಿಕ್ಸ್ ಮಾಡೋವಾಗ ಈ ಹಲ್ಲುಗಳು ಪ್ಯಾನೆಲ್ ಫ್ರೇಮ್ಗೆ ಸರಿಯಾಗಿ ಚುಚ್ಕೊಳ್ತವೆ. ಆ ಇನ್ಸುಲೇಟಿಂಗ್ ಆನೋಡೈಸ್ಡ್ ಲೇಯರ್ ಇದೆಯಲ್ಲ, ಅದನ್ನ ಬ್ರೇಕ್ ಮಾಡಿ ಒಳಗೋಗತ್ತೆ. ಇದರಿಂದ ಏನಾಗತ್ತೆ? ಒಂದು ಪರ್ಫೆಕ್ಟ್ ಮೆಟಲ್ ಟು ಮೆಟಲ್ ಕನೆಕ್ಷನ್ ಸಿಗತ್ತೆ. ಹೀಗೆ ಈ ಕ್ಲ್ಯಾಂಪ್ಗಳು ಪ್ಯಾನೆಲ್ ಫ್ರೇಮ್ ಮತ್ತು ಮೌಂಟಿಂಗ್ ರೇಲ್ ನಡುವೆ ಒಂದು ಸೇಫ್ ಎಲೆಕ್ಟ್ರಿಕಲ್ ಬ್ರಿಡ್ಜ್ ಅನ್ನೇ ಕಟ್ಟಿಬಿಡ್ತವೆ. ಆ ಹಲ್ಲುಗಳು ಚುಚ್ಚುವುದರಿಂದಲೇ ಇಡೀ ಕಂಡಕ್ಟಿವಿಟಿ ಸಮಸ್ಯೆ ಬಗೆಹರಿಯುತ್ತೆ. ಎಷ್ಟು ಸಿಂಪಲ್ ಆದ್ರೂ ಎಷ್ಟು ಪವರ್ಫುಲ್ ಐಡಿಯಾ ಅಲ್ವಾ? ಓಕೆ, ಒಂದು ಕ್ಲ್ಯಾಂಪ್ನ ಕತೆ ಗೊತ್ತಾಯ್ತು. ಆದ್ರೆ ಈ ಸಣ್ಣ ಸೊಲ್ಯೂಷನ್ ಇಡೀ ಸಿಸ್ಟಮ್ ಅನ್ನೇ ಹೇಗೆ ಗ್ರೌಂಡ್ ಮಾಡುತ್ತೆ? ಅಂದ್ರೆ ಎಲ್ಲವೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ? ಬನ್ನಿ ಅದನ್ನ ನೋಡೋಣ. ಈ ಎಲೆಕ್ಟ್ರಿಕಲ್ ಕಂಟಿನ್ಯೂಟಿ ಹೇಗೆ ಕೆಲಸ ಮಾಡುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ಟೆಪ್ 1, ಕ್ಲ್ಯಾಂಪ್ನಿಂದ ಪ್ಯಾನೆಲ್ ಫ್ರೇಮ್ ಮೌಂಟಿಂಗ್ ರೇಲ್ಗೆ ಕನೆಕ್ಟ್ ಆಗುತ್ತೆ. ಸ್ಟೆಪ್ 2, ಆ ಮೌಂಟಿಂಗ್ ರೇಲ್ ಒಂದೇ ಸಾಲಿನಲ್ಲಿರುವ ಎಲ್ಲ ಪ್ಯಾನೆಲ್ಗಳನ್ನ ಒಟ್ಟಿಗೆ ಜೋಡಿಸುತ್ತೆ. ಮತ್ತು ಸ್ಟೆಪ್ 3, ಕೇವಲ ಒಂದೇ ಒಂದು ಅರ್ಥಿಂಗ್ ಲಾಗ್ ಇಡೀ ರೇಲ್ ಸಿಸ್ಟಮ್ನ ಗ್ರೌಂಡ್ ಮಾಡಿಬಿಡುತ್ತೆ. ಯೋಚನೆ ಮಾಡಿ, ಪ್ರತಿಯೊಂದಕ್ಕೂ ಬೇರೆ ಬೇರೆ ವೈರ್ ಬೇಕಾಗಿಲ್ಲ. ಇನ್ನೂ ಒಂದು ಆಶ್ಚರ್ಯದ ವಿಷಯ ಅಂದ್ರೆ, ಇಷ್ಟೆಲ್ಲ ಪ್ಯಾನೆಲ್ಗರಿರೋ ಇಡೀ ಸಿಸ್ಟಮ್ ಅನ್ನ ಭೂಮಿಗೆ ಕನೆಕ್ಟ್ ಮಾಡೋಕೆ ಬಳಸೋದು ಜಸ್ಟ್ 6 ಸ್ಕ್ವೇರ್ mm ತಾಮ್ರದ ತಂತಿ ಮಾತ್ರ. ಅಷ್ಟು ಸಣ್ಣ ವೈರ್ ಸಾಕು. ಇದು ಈ ಸಿಸ್ಟಮ್ ಎಷ್ಟು ಎಫಿಷಿಯಂಟ್ ಆಗಿದೆ ಅಂತ ತೋರಿಸುತ್ತೆ. ಕೊನೆಯದಾಗಿ, ಈ ಮೆಥಡ್ ಯಾಕೆ ಇಡೀ ಇಂಡಸ್ಟ್ರಿಯಲ್ಲಿ ಸ್ಟ್ಯಾಂಡರ್ಡ್ ಆಗಿದೆ ಅಂತ ನೋಡೋಣ. ಇದನ್ನ ಸ್ಮಾರ್ಟರ್ ನಾಟ್ ಹಾರ್ಡರ್ ಅಂತಾರಲ್ಲ, ಹಾಗೆ. ಈ ಇಂಟಿಗ್ರೇಟೆಡ್ ಗ್ರೌಂಡಿಂಗ್ನಿಂದ ಸಿಕ್ಕಾಪಟ್ಟೆ ಪ್ರಯೋಜನಗಳಿವೆ. ಮೊದಲನೇದಾಗಿ, ವೈರ್ಗಳು ಕಡಿಮೆ ಬೇಕು, ಸೊ ಮೆಟೀರಿಯಲ್ ಕಾಸ್ಟ್ ಕಮ್ಮಿ. ಎರಡನೇದಾಗಿ, ಇನ್ಸ್ಟಾಲೇಷನ್ ತುಂಬಾ ಸುಲಭ ಆಗತ್ತೆ, ಟೈಮ್ ಕೂಡ ಸೇವ್ ಆಗತ್ತೆ. ಇದು ಬೆಸ್ಟ್ ಇಂಜಿನಿಯರಿಂಗ್ ಪ್ರಾಕ್ಟೀಸ್ ಕೂಡ ಹೌದು. ಎಲ್ಲಕ್ಕಿಂತ ಮುಖ್ಯವಾಗಿ, ಇದರಿಂದ ಒಂದು ಕ್ಲೀನ್, ನಂಬಿಕೆಗೆ ಅರ್ಹವಾದ ಮತ್ತು ಸೇಫ್ ಆದ ಸಿಸ್ಟಮ್ ರೆಡಿಯಾಗತ್ತೆ. ಹಾಗಾಗಿ ಇನ್ಮುಂದೆ ಯಾರಾದ್ರೂ ಪ್ರತಿ ಪ್ಯಾನೆಲ್ಗೂ ಸೆಪರೇಟ್ ಅರ್ಥಿಂಗ್ ವೈರ್ ಹಾಕಬೇಕಾ ಅಂತ ಕೇಳ್ರೆ ಉತ್ತರ ಏನು ಅಂತ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಅಲ್ವಾ? ಉತ್ತರ ಒಂದು ಕಾನ್ಫಿಡೆಂಟ್ ಇಲ್ಲ.